ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಘಾಟಿ ಸುಬ್ರಹ್ಮಣ್ಯದ ನಂಗಾನಾಚ್ ಪ್ರಕರಣ. ಎಸ್ಆರ್ ವ್ಯಾಲಿ ರೆಸಾರ್ಟ್ ಮಾಲೀಕನ ಬಂಧನ. ತನಿಖೆಗೆ 3 ಪೊಲೀಸ್ ತಂಡ ರಚನೆ. ಬಿಬಿಎಂಪಿ ಕಚೇರಿಯೊಳಕ್ಕೆ ಬಿಡದಿದ್ದಕ್ಕೆ ಆಕ್ರೋಶ. ಅಟೆಂಡರ್ ಸುರೇಶ್ಗೆ ಕಾರ್ಪೊರೇಟರ್ ರಮೇಶ್ ಕಪಾಳ ಮೋಕ್ಷ. ಐಟಿ ಅಡ್ವೈಸರ್ ಶೇಷಾದ್ರಿಗೂ ಆವಾಜ್. ಬಂತು 25 ಲಕ್ಷ ಗೆದ್ದಿದ್ದೀರಾ ಅನ್ನೋ ಮೆಸೇಜ್. ನಂಬಿ ಹೆಂಡತಿ ಒಡವೆ ಅಡವಿಟ್ಟಿದ್ದಕ್ಕೆ ಆಯ್ತು ಮಸಾಜ್. ನಂದಾಲಾಲ್ಗೆ ಬಿತ್ತು ಮಕ್ಮಲ್ ಟೋಪಿ. ಆಗುತ್ತೆ ಹೋಟೆಲ್ ತ್ಯಾಜ್ಯ ಸಮಸ್ಯೆ ನಿವಾರಣೆ. ಕನ್ನಹಳ್ಳಿಯಲ್ಲಿ ನಡೆಯುತ್ತೆ ಕಸ ಸಂಸ್ಕರಣೆ. ಹೋಟೆಲ್ ಮಾಲೀಕರ ಸಂಘದ ಹೊಸ ಯೋಜನೆ. ಮದುವೆ ಮಂಟಪದಲ್ಲಿ ಪರಿಸರ ಜಾಗೃತಿ ಪ್ರದರ್ಶನ. ಬಂದವರಿಗೆ ಹಸಿರು ಸಸಿ ಕೊಟ್ಟು ಸನ್ಮಾನ. ಆನೇಕಲ್ನಂದು ವಿಭಿನ್ನ ಕಲ್ಯಾಣ. ಘಾಟಿ ಸುಬ್ರಹ್ಮಣ್ಯದ ನಂಗಾನಾಚ್ ಪ್ರಕರಣ ಸಂಬಂಧ ರೆಸಾರ್ಟ್ ಮಾಲೀಕ ಹಾಗೂ ಆತನ ಪುತ್ರನನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಅಂದಿನ ಸರ್ಕಲ್ ಇನ್ಸ್ಪೆಕ್ಟರ್ನನ್ನ ಸಸ್ಪೆಂಡ್ ಮಾಡಲಾಗಿದೆ. My name is Basanti, Bandrappa Benhatti. My name is Basanti, ನಾನು ಸಿಂಗಲ್ ಸೇವಂತಿ. ಘಾಟಿ ಸುಬ್ರಹ್ಮಣ್ಯ ಬಳಿ ನಂಗನಾಚ್ ಪ್ರಕರಣ. ಎಸ್ಆರ್ ವ್ಯಾಲಿ ರೆಸಾರ್ಟ್ ಮಾಲೀಕ ಬಂಧನ. ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ದೇಗುಲ ಸಮೀಪ ನಡೆದ ನಂಗನಾಚ್ ತೀವ್ರ ಸಂಚಲನ ಸೃಷ್ಟಿಸಿದೆ. ಆಂಧ್ರ ಮೂಲದ ಯುವತಿಯರು ಬಟ್ಟೆ ಬಿಚ್ಚಿ ಮೈಚಳಿ ಬಿಟ್ಟುಕೊಂಡಿದ್ರು. ಈ ಘಟನೆ ಬೆಳಕಿಗೆ ಬರುತ್ತಿದ್ದಂತೆ ಪೊಲೀಸ್ ಅಧಿಕಾರಿಗಳು ತನಿಖೆಗೆ ಆದೇಶಿಸಿದ್ರು. ಇದೀಗ ರೆಸಾರ್ಟ್ ಮಾಲೀಕ ಸಂಪಂಗಿ ರಾಮಯ್ಯ ಮತ್ತು ಆತನ ಪುತ್ರನನ್ನು ದೊಡ್ಡಬಳ್ಳಾಪುರ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಆ ಪಾರ್ಟಿಯಲ್ಲಿ ಸುಮಾರು 7 ರಿಂದ 8 ಹೆಣ್ಣು ಮಕ್ಕಳು ಮತ್ತು 60 ರಿಂದ 70 ಪುರುಷರು ಭಾಗಿಯಾಗಿರೋದು ವಿಚಾರಣೆಯಿಂದ ಮತ್ತು ಆ ಸಿಡಿಗಳ ಪರಿಶೀಲನೆಯಿಂದ ನಮಗೆ ಗೊತ್ತಾಗಿರ್ತದೆ. ಈಗಾಗಲೇ ಈ ಎಸ್ಆರ್ ವ್ಯಾಲಿ ರಿಸಾರ್ಟ್ನ ಮಾಲೀಕರಾದ ಸಂಪಂಗಿ ರಾಮಯ್ಯ ಮತ್ತು ಆತನ ಮಗ ಚಂದ್ರು ಅವರನ್ನು ನಾವು ಈಗಾಗಲೇ ಬಂಧಿಸಿದ್ದೇವೆ. ಅಂದ ಹಾಗೆ ಈ ನಂಗನಾಚ್ ನಡೆದಿದ್ದು 2009ರಲ್ಲಿ. ರೆಸಾರ್ಟ್ ಅನ್ನ ಔತಣಕೂಟಕ್ಕೆ ಬಾಡಿಗೆಗೆ ನೀಡಿದ್ದಾಗ ಈ ಪ್ರಕರಣ ನಡೆದಿದೆ ಎಂದು ಮಾಲೀಕ ಸಂಪಂಗಿ ರಾಮಯ್ಯ 2010ರಲ್ಲಿ ದೂರು ನೀಡಿದ್ರು. ಆದ್ರೆ ಅಂದಿನ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದ ಸಿದ್ದಲಿಂಗಪ್ಪ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಹೀಗಾಗಿ ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಸಿದ್ದಲಿಂಗಪ್ಪರನ್ನು ಅಮಾನತು ಮಾಡಲಾಗಿದೆ. 1 ವರ್ಷದ ನಂತರ ಗಮನಕ್ಕೆ ಬಂದಾಗ ಆಗಿದ್ದ ಪೊಲೀಸ್ ಅಧಿಕಾರಿಗಳು ಕ್ರಮವನ್ನು ಜರುಗಿಸಬೇಕಾಗಿತ್ತು. ಯಾಕೆಂದರೆ ಒಂದು ಕಗ್ನೈಸಬಲ್ ಅಫೆನ್ಸ್ ಅಂದರೆ ಸಂಜ್ಞೆಯ ಅಪರಾಧ ಆಗಿದ್ದು ಗೊತ್ತಾದ ಮೇಲೆ ಅವರು ಒಂದು ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಕೈಗೊಳ್ಳಬೇಕಾಗಿತ್ತು. ಇದರಲ್ಲಿ ಪೊಲೀಸರ ನಿರ್ಲಕ್ಷ್ಯತನ ಕಾಣಿಸ್ತದೆ. ಈ ಪ್ರಕರಣವನ್ನ ಭೇದಿಸಲು 3 ಪ್ರತ್ಯೇಕ ತಂಡಗಳನ್ನ ರಚಿಸಲಾಗಿದೆ. ಬೆಂಗಳೂರು ಮತ್ತು ಆಂಧ್ರದ ಕರ್ನೂಲ್ಗೆ ಈ ತಂಡವನ್ನು ಕಳುಹಿಸಲಾಗಿದೆ. ಬೆತ್ತಲೆ ನೃತ್ಯ ಸಾಕಷ್ಟು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದ್ದು, ತನಿಖೆಯ ನಂತರ ಮತ್ಯಾವ ತಿರುವು ಪಡೆಯುತ್ತೋ ಕಾದು ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಶ್ವಥ್ ಎಸ್ಎನ್, ಸುವರ್ಣ ನ್ಯೂಸ್. ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಇವತ್ತು ಅಟೆಂಡರ್ ಮೇಲೆ ಯಡಿಯೂರು ಕಾರ್ಪೊರೇಟರ್ ಎನ್ಆರ್ ರಮೇಶ್ ದೌರ್ಜನ್ಯ ನಡೆಸಿದರು. ಕಚೇರಿ ಒಳಪ್ರವೇಶಿಸಲು ತಡೆಯೊಡ್ಡಿದ್ದಕ್ಕೆ ಐಟಿ ಸೆಲ್ ವಿಭಾಗದ ಅಟೆಂಡರ್ ಸುರೇಶ್ಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಹಾಗಾದ್ರೆ ಬಿಬಿಎಂಪಿ ನೌಕರರಿಗೆ ಭದ್ರತೆನೇ ಇಲ್ವಾ ಅನ್ನೋ ಪ್ರಶ್ನೆ ಮೂಡಿದೆ. ಕಾರ್ಪೊರೇಟರ್ ದುಂಡಾವರ್ತನೆ ಬಗ್ಗೆ ಸುರೇಶ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಯಡಿಯೂರು ವಾರ್ಡ್ನ ಕಾರ್ಪೊರೇಟರ್ ಆದಂಥ ಎನ್ಆರ್ ರಮೇಶ್ ಅವರು ಏನು ಇವತ್ತು ಹಲ್ಲೆ ಮಾಡಿದ್ದಾರೆ, ಆ ಹಲ್ಲೆಗೆ ಸಂಬಂಧಪಟ್ಟಂಗೆ ಪ್ರಮುಖ ವ್ಯಕ್ತಿಯಾದಂಥ ಸುರೇಶ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಈ ಘಟನೆ ಬಗ್ಗೆ ಹೇಳ್ತಾರೆ. ಸರ್ ಹೇಳಿ ಸರ್, ಮೊದಲು ಯಾವ ರೀತಿ ಆಯಿತು ಮತ್ತು ನೀವು ಎಲ್ಲಿ ಕೆಲಸ ಮಾಡೋದು ಸರ್? ಸರ್ ನಾವು ಐ ಟಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದು. ನಾವು ಬೆಳಗ್ಗೆ 9-9:30 ಬಂದು ಬಾಗಿಲು ತೆಗೆಯೋದು. ಇಲ್ಲ ಬಂದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆರಾಮಾಗಿ ಕೂತಿರ್ತೀವಿ. ಮತ್ತು ಯಾರೇ ಪಬ್ಲಿಕ್ ಸಾಹೇಬರು ಬಂದಮೇಲೆ ಯಾರೇ ಪಬ್ಲಿಕ್ ಬಂದರೂ ನಾವು ಯಾರನ್ನೂ ಒಳಗಡೆ ಅಲೋ ಮಾಡಲ್ಲ. ಯಾರು ಎತ್ತಂತ ಕೇಳ್ಬಿಟ್ಟು ಅವ್ರದ್ದು ಐ ಡಿ ಕಾರ್ಡ್ ಇದ್ದರೆ ಐ ಡಿ ಕಾರ್ಡ್ ಇಸ್ಕೊಂಡು ಹೋಗಿ ಒಳಗಡೆ ತೋರಿಸ್ತೀವಿ ಇಂಥವ್ರು ಬಂದಿದ್ದಾರೆ ಅಂತ. ಅವ್ರು ಕಳಿಸು ಅಂದರೆ ನಾವು ಕಳಿಸ್ತೀವಿ. ಇಲ್ಲಾಂದರೆ ಇಲ್ಲಿ ಒಂದು 10 ನಿಮಿಷ ಹೆಚ್ಚು ಕಡಿಮೆ ಮೇಲೆ ಕುಣಿಸಿರ್ತೀವಿ, ಆಮೇಲೆ ಕಳಿಸ್ತೀವಿ. ಕಾರ್ಪೊರೇಟರ್ ಬೆಳಿಗ್ಗೆ ಎಷ್ಟು ಗಂಟೆಗೆ ಬಂದರು? ಬಂದಾದ್ಮೇಲೆ ಏನಾದ್ರು ನಿಮ್ಮ ಹತ್ರ ಏನಾದ್ರು ಬೈದ್ರ? ಏಕ್ದಮ್ಮು ಒಳಗಡೆ ಬರ್ತಾ ಇದ್ದಂಗೆ ಒಳಗಡೆ ನುಗ್ಗಕ್ಕೆ ಹೋದ್ರೆ ನಾವು ಏಕ್ದಮ್ ನಾವು ಒಳಗಡೆ ನುಗ್ತಾರ ನೋಡ್ಬಿಟ್ಟು ಯಾರು ಬೇಕಾಯ್ತು ಸರ್ ಅಂತ ಕೇಳಿದ್ದು ಅಷ್ಟಕ್ಕೆ ಆ ಥರ ಬಾಯಿ ಬಂದಂಗೆ ಬೈದ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಆ ಥರ ಹೇಳಿದ್ರು. ತಿರ್ಗಿ ಅಲ್ಲಿಂದ ಈಚೆ ಬಂದಿಸಕ್ಕ ಇಲ್ಲಿ ಕೂತಿದ್ದವನಿಗೆ ಏನೋ ಬೋಳಿ ಮಗನ ಹೇಳೋದು, ಮಾತಾಡೋಕೆ ಬರಲ್ಲ ಹಂಗೆ ಹಿಂಗೆ ರಪ್ಪ ಅಂತ 3 ಏಟು ಇಲ್ಲಿ 2 ಏಟು ಹೊಡೆದ್ರು. ಹೊಡೆದಾದ್ಮೇಲೆ ಇಲ್ಲಿ ನಿಂತ್ಕೊಂಡ್ರೆ ಸಾಹೇಬರು ಬಂದಾಗ ಏನು ಸರ್ ಅಟೆಂಡರ್ ಮೇಲೆ ಅಂತ ಹೇಳಿದಾಗ ನೀನು ಬರ ನೀನು ಈಚೆಲ್ಲಿ ಮಾಡ್ತೀನಿ, ನಿನಗೆ ಹಂಗೆ ಕಾಲು ಕೈ ಮುರಿದು ಹಾಕಿಸ್ತೀನಿ, ಆಫೀಸೇ ಮುಚ್ಚಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ಕೊಂಡೋದು. ಯಾರಿಗೆ ಆಫೀಸ್ ಮುಚ್ಚಿಸ್ತೀನಿ ಅಂತ ಯಾರು ಹೇಳಿದ್ದು? ಅದೇ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಸಾಹೇಬ್ರು ಅಲ್ಲಿ ನಿಂತಿದ್ರು, ನಾನು ಇಲ್ಲಿ ನಿಂತಿದ್ದೆ. ಆ ಥರ ಹೇಳ್ಬಿಟ್ಟು ಹಂಗೆ ಹೋದ್ರು ಸರ್.
ಇದು ಇವತ್ತು ಬೆಳಿಗ್ಗೆ ಹಲ್ಲೆಗೊಳಗಾದಂಥ ಸುರೇಶ್ ಅವರು ಮತ್ತು ಅವ್ರು ಹೇಳೋ ಪ್ರಕಾರ ಏನಂದರೆ ಒಬ್ಬ ಕಾರ್ಪೊರೇಟರ್ ಏನಂದರೆ ಆತ ಕಾರ್ಪೊರೇಟರ್ ಅಂತ ಹೇಳಿದ್ರೆ ಬಹುಶಃ ಆತ ಒಳಗಡೆ ಬಿಡ್ತಿದ್ದ, ಆದರೆ ಒಡೆದಾದ ಬೇಳೆ ಆತ ತನ್ನೊಬ್ಬ ಕಾರ್ಪೊರೇಟರ್ ಅಂತ ಹೇಳಿದ್ರು ನಿಜಕ್ಕೂ ಕೂಡ ಖಂಡನೀಯ. ಯಾಕಂದರೆ ಇತ್ತೀಚೆಗೆ ದೇವರಾಜ್ ಅವರು ಕೂಡ ಅಂದರೆ ಜಾಯಿಂಟ್ ಕಮಿಷನರ್ ಅಂತ ದೇವರಾಜ್ ಕೂಡ VRS ಅನ್ನು ಪಡ್ಕೊಂಡು ಹೋಗಿರೋದು BBMPಯಲ್ಲಿ ಸಾಕಷ್ಟು ಕುತೂಹಲ ಕೇಳಿಸಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ BBMPಯಲ್ಲಿ ನೌಕರರಿಗೆ ರಕ್ಷಣೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ಉಂಟಾಗಿದೆ. ಕ್ಯಾಮರಾಮನ್ ಸುರೇಶ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್, ಬೆಂಗಳೂರು. ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇರ್ತಾರೆ. ಸ್ವಲ್ಪ ಯಾಮಾರಿದ್ರು ಸಾಕು, ವಂಚಕರು ಹೇಗೆಲ್ಲ ಲಪಟಾಯಿಸ್ತಾರೆ ಅನ್ನೋದಕ್ಕೆ ಈ ಘಟನೆನೇ ಸಾಕ್ಷಿ. ಮೊಬೈಲ್ನಲ್ಲಿ ಬಂದ ಮೆಸೇಜ್ ನೋಡಿ ಯಾಮಾರಿದ ಇವರ ಹೆಸರು ನಂದಲಾಲ್. ನೀವು 25 ಲಕ್ಷ ರೂಪಾಯಿ ಗೆದ್ದಿದ್ದೀರಾ ಅಂತ ಇವರ ಮೊಬೈಲ್ಗೆ ಮೆಸೇಜ್ ಬಂದಿತ್ತು. ಇದನ್ನೇ ನಂಬಿದ ನಂದಲಾಲ್ ವಾಪಸ್ ಕರೆ ಮಾಡಿದ್ದಾರೆ. ನಿಮ್ಮ ಖಾತೆ ನಂಬರ್ ಕಳುಹಿಸಿ ಹಣ ಪಾವತಿಸುತ್ತೇವೆ ಅಂದಿದ್ದಾರೆ. ಜೊತೆಗೆ 25,000 ತೆರಿಗೆ ಕಟ್ಟಬೇಕು ಅಂತ ಹೇಳಿದ್ದಾರೆ. ಅದರಂತೆ ತನ್ನ ಮತ್ತು ತನ್ನ ಹೆಂಡತಿಯ ಒಡವೆಯನ್ನ ಅಡವಿಟ್ಟು ದುಡ್ಡು ಕೊಟ್ಟಿದ್ದಾರೆ. ದುಡ್ಡು ಕೊಟ್ಟ ಮೇಲೆಯೇ ಗೊತ್ತಾಗಿದ್ದು ನನಗೆ ಟೋಪಿ ಬಿದ್ದಿದೆ ಅಂತ. ಸದ್ಯದ ಕಾಲ್ ಬಂದಾಗ ನನಗೆ ದುಡ್ಡು ಕಟ್ಟಪ್ಪ, ನೀವು 18,000ವರೆಗೆ ಕಟ್ಟಿ ನನಗೆ ನೀನು ದುಡ್ಡು 20 ಲಕ್ಷ ಬಂಬರ್ ಬಂದಿದೆ, ನಿಮ್ಮ ಮೊಬೈಲ್ ಸಿಮ್ಗೆ ಬಂದಿದೆ, ಅದು ಲೈಟ್ರಿ ಹೊಡೆದಿದೆ ನಿನಗೆ, ನನಗೆ 18,500 ಕಟ್ಟಿದ್ದೀನಿ ಹೇಳಿದೆ. ನಾನು ಫಸ್ಟ್ ಕ್ಲಾಸ್ 18,000 ಕಟ್ಟಿದ್ದೀನಿ ನಾನು ಅವ್ರಿಗೆ. ಆದರೆ ಬೆಂಗಳೂರಿನ ಮಂಜುನಾಥ್ ಎಂಬುವರು ಜಾಣತನ ಮೆರೆದಿದ್ದಾರೆ. ಇವರಿಗೂ ಕೌನ್ ಬನೇಗಾ ಕರೋಡ್ಪತಿ ಹೆಸರಿನಲ್ಲಿ 25 ಲಕ್ಷ ಗೆದ್ದಿದ್ದೀರಾ ಅನ್ನೋ ಮೆಸೇಜ್ ಬಂದಿತ್ತು. ಕರೆ ಮಾಡಿದ್ದಕ್ಕೆ ತೆರಿಗೆ ಪಾವತಿಸಿ ಅಂತ ಹೇಳಿದ್ರು. ಆದರೆ ಮಂಜುನಾಥ್ ಹಣ ಕೊಡದೆ ಸುಮ್ಮನಾಗಿದ್ದಾರೆ. ಅವರು ಹೇಳ್ತಾ ಇರೋದು ಅಮಿತಾಬ್ ಬಚ್ಚನ್ ಕೌನ್ ಬನೇಗಾ ಕರೋಡ್ಪತಿಯಿಂದ ನಿಮಗೆ ದುಡ್ಡು ಬರ್ತಾ ಇದೆ, ನೀವು ಲಕ್ಕಿ ಡಿಪ್ಪಲ್ಲಿ ಆಗಿದ್ದೀರಾ, 10 ಜನ ನೀವು ಲಕ್ಕಿ ಡಿಪ್ಪಲ್ಲಿ, ಅವ್ರಿಗೆ 10 ಲಕ್ಷ, ಅವ್ರಿಗೆ 15 ಲಕ್ಷ, ಅವ್ರಿಗೆ 20 ಲಕ್ಷ, ಅವ್ರಿಗೆ 30 ಲಕ್ಷ, ಈ ಥರ ಎಲ್ಲ. ಹಾಗಾದರೆ ನೀವು ನನಗೆ ಯಾಕಪ್ಪ ಕೊಡ್ತಿದ್ದೀರಾ? ಆಯ್ತು, ನೀವು ಕೊಡೋಂಗಿದ್ರೆ ನೀವು ಎಲ್ಲಾದರೂ ಬಂದು ಎಲ್ಲರೂ ಮುಂದೆ ಕೊಡಿ, ಒಂದು ಒಳ್ಳೇದಲ್ವ ಅದು, ಜನರಿಗೆ ಒಂದು ಈ ಥರ ದುಡ್ಡು ಸಿಗ್ತಾ ಇದೆ ಅಂದರೆ ಯಾರಿಗೂ ಬರಲ್ಲ ಅಂತ ಇಲ್ಲ ಇದು ನಿಮಗೆ ಬರ್ತಾ ಇರೋದು, ಈ ನಿಮ್ಮ ಅಕೌಂಟಿಗೆ ಕೊಡಬೇಕು. ಅದೇನೇ ಇರಲಿ, ದುಡ್ಡಿನ ಆಸೆಗೆ ಬಿದ್ದು ಮೊಬೈಲ್ನಲ್ಲಿ ಬರೋ ಇಂತಹ ಮೆಸೇಜ್ಗಳಿಂದ ದೂರವಿರೋದು ಒಳ್ಳೆಯದು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ ಬ್ರೇಕ್ನ ನಂತರ.